ಆನಂದ. ನನಗೆ ದಪ್ಪ ಅವಳೆ ಅಂತ ಕಾಣೆ ನೋಡ್ತಾನೆ ನಾವು. ಅಲ್ಲ, ನಾನು ದಪ್ಪಾಗಿರೋ ಕಾರಣ ಯಾರು? ಇಲ್ಲ ಅಂದ್ರೆ ನಾನು ಮದುವೆವರೆಗೂ ಒಂದೇ ಫಿಗರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸ್ವಲ್ಪ ನನ್ನ ಫೇಸ್ ಡಲ್ ಹೊಡಿತಾ ಇದೆ ಅಲ್ವಾ. ರೆಡಿ ಅಂತೂ ಆಗಿದ್ದೀನಿ, ಬಟ್ ಮುಖದಲ್ಲಿ ಒಂಚೂರು ಪೇಯ್ನ್ ನನ್ನ ಕೈಯಲ್ಲಿ ನೋಡಿ. ಸೊ ಯಾಕಪ್ಪ ಅಂದರೆ ಸಡನ್ನಾಗಿ ಸ್ವಲ್ಪ ಪೇಯ್ನ್ ಬಂದುಬಿಟ್ಟಿತ್ತು ನನಗೆ. ಬ್ಯಾಕ್ ಪೇಯ್ನ್ ಅಂದರೆ ರಿಬ್ಸ್ ಪೇಯ್ನ್, ಬ್ಯಾಕ್ ಅಲ್ಲ, ಸೈಡ್ ರಿಬ್ಸು ಪೇಯ್ನ್ ಬಂದುಬಿಟ್ಟಿತ್ತು, ಬರೀ ರೈಟ್ ಸೈಡ್ ಮಾತ್ರ. ಎಸ್ಟರ್ಡೇ ಮಾರ್ನಿಂಗಿಂದನೂ ನಾನು ಕಡಿಮೆ ಆಗುತ್ತೆ, ಯೂಶ್ವಲಾಗಿ ನಂಗೆ ಬ್ಯಾಕ್ ಪೇಯ್ನ್ ಇದೆ ಅಲ್ವಾ, ಹಂಗಾಗಿ ಎಲ್ಲೋ ಬಂದಿದೆ ಅಂದ್ಬಿಟ್ಟು ಸುಮ್ಮನಾಗಿದೆ. ಮತ್ತು ಇವತ್ತು ಮಾರ್ನಿಂಗ್ ಸ್ವಲ್ಪ ತುಂಬಾ ಜಾಸ್ತಿ ನೋವ್ತಾ ಇತ್ತು, ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಹೋದ್ಮೇಲೆ ಅದು ಏನೋ ಕೈಗೇನೋ ಹಾಕಿದ್ರು, ಇಂಜೆಕ್ಷನ್ ಡ್ರಿಪ್ಸ್ ಅದೆಲ್ಲ. ಸೊ ಇವಾಗ ಫೀಲಿಂಗ್ ಬೆಟರ್, ಏನೂ ಪ್ರಾಬ್ಲಮ್ ಇಲ್ಲ. ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು ಪಾಪದು. ನನಗೆ ಈ ಅಬ್ಡಮೆನ್ಗೆ ಪೇಯ್ನು ಇಲ್ಲ ಅಂತಂದರೆ ಸ್ಪಾಟಿಂಗು, ಪಾಪು ರಿಲೇಟೆಡ್ ಏನೂ ಪ್ರಾಬ್ಲಮ್ ಇಲ್ಲ, ಆಲ್ ವೆಲ್ ಫೈನ್. ಬಟ್ ಅದೇ ಬೇಬಿ ಗ್ರೋತ್ ಆಗ್ತಾ ಇರೋದ್ರಿಂದ ಅದು ಪ್ರೆಷರು ನಿಮ್ಮ ಬ್ಯಾಕ್ಗೆ ಮತ್ತು ನಿಮಗೆ ಬಾಡಿ ಇದಾಗುತ್ತೆ ಅಷ್ಟೇ ಅಂತ ಹೇಳಿದ್ರು. ಸ್ವಲ್ಪ ಚೆನ್ನಾಗಿ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಅಂತ. ಸೊ ಇವಾಗ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮಧುಗೌಡ ಯೂಟ್ಯೂಬ್ ಚಾನಲ್. ನಾನು 2 ದಿನ ಈಚೆ ಹೋಗಿ ಇವತ್ತು ಈಗ ಅಲ್ಲ, ಮಧ್ಯಾಹ್ನನೇ ಮನೆಗೆ ಬಂದಿದ್ದೇನೆ. ಸೊ ಇವರು ಎಲ್ಲೋ ಹೋಗಿದ್ರು ಬೆಳಗ್ಗೆ ನಂಗೆ ಒಂದು ಶಾಕ್ ಕೊಟ್ಟ ಗೈಸ್. ನಮ್ಮಣ್ಣ ಫೋನ್ ಮಾಡಿಬಿಟ್ಟು ಒಂದು ಫೋಟೋ ಕಳಿಸಿದ್ದೀನಿ ನೋಡು ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟ. ವಾಟ್ಸಪ್ ತೆಗ್ದು ನೋಡ್ತೀನಿ, ಮಧು ಡ್ರಿಪ್ಸ್ ಹಾಕ್ಸ್ಕೊಂಡು ಹಾಸ್ಪಿಟ್ಲಲ್ಲಿ ಮಲಗಿರೋದು. ಆಮೇಲೆ ಫೋನ್ ಮಾಡ್ತೀನಿ, ಏನಾಯಿತು ಅಂತೀನಿ, ಏನೋ ಅಂದ ಒಂದು ವರ್ಡು. ಆಮೇಲೆ ಇರು ಡಾಕ್ಟ್ರು ಬಂದರು ಅಂತ ಕಟ್ ಮಾಡಿಬಿಟ್ಟ. ನನಗೆ ಗಾಬರಿ, ಏನಾಯಿತು ಅಂತ. ಆಮೇಲೆ ಫೋನ್ ಮಾಡ್ತಿದ್ದೀನಿ, ಎತ್ತುತ್ತಾ ಇಲ್ಲ. ಆಮೇಲೆ ವಿನೋದು ಅದೇ ಟೈಮಲ್ಲಿ ಕಾಲ್ ಮಾಡಿದ್ದ, ಅವನೇನೋ ಪ್ರಮೋಷನ್ ವಿಷಯಕ್ಕೆ ಕಾಲ್ ಮಾಡಿದ್ದು. ಆಮೇಲೆ ಇವಳು ಕಾಲ್ ಮಾಡ್ತಿದ್ದೀನಿ, ಇವಳು ಎದ್ದಿಲ್ಲ. ನಾನು ಫುಲ್ ಗಾಬರಿ ಆಗೋಯ್ತು. ಆಮೇಲೆ ಮತ್ತೆ ಮಾಡಿದೆ, ಹಂಗಾದ್ರೆ ಇವನೇ ಕಟ್ ಮಾಡಿದ್ದ ಕದೀಮ. ಆಮೇಲೆ ಫೋನ್ ಮಾಡ್ತೀನಿ, ಎತ್ಬಿಟ್ಟು ಏನಾಯಿತು ಅಂದರೆ ಏನಿಲ್ಲ, ಬ್ಯಾಕ್ ಪೇಯ್ನ್ ಇತ್ತು ಇವಳಿಗೆ, ಅದನ್ನೇನೋ ತೋರ್ಸಕ್ಕೆ ಹೋಗಿದ್ರು ಇವಳಿಗೆ. ಇವತ್ತು ಜಾಸ್ತಿ ಬ್ಯಾಕ್ ಪೇಯ್ನ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಮೇಡಮ್ಮು. ಅಲ್ಲಿ ನೋಡಿ ಇನ್ನೂ ಕೈಯಲ್ಲಿ ಬ್ಲಾಗ್ ಮಾಡಿಲ್ವ ಅದ್ರದ್ದೆಲ್ಲ. ಅದು ಹಾಸ್ಪಿಟ್ಲಿಂದ ಈಚೆ ಬಂದ್ಮೇಲೆ ಮಾಡಿದ್ದು ಅಷ್ಟೇ. ವೆಲ್ಕಮ್ ಬ್ಯಾಕ್ ಮಾಡ ಒಂದೇ ಕ್ಲಿಪ್ಪಿಂಗ್ ಇಟ್ಟಿರೋದು, ಅದಾದ್ಮೇಲೆ ಇದೇ ಮಾಡ್ತಾ ಇರೋದು. ಹೌದಾ? ಮಾಡಿಲ್ಲ. ಆಮೇಲೆ ಬ್ಯಾಕ್ ಪೇನ್ ಇತ್ತಲ್ಲ, ಅದಕ್ಕೆ ತೋರ್ಸಕ್ ಹೋಗಿದ್ದೀವಿ ಅಂತ ಅಂದ. ಏನು ಸಿವಿಯರ್ ಆಗಿ ಏನಿಲ್ಲ ಗೈಸ್. ನನಗೇನಂತ ಗೊತ್ತಾ, ಅಡ್ಮಿಟ್ ಮಾಡ್ಕೋಬೇಕಂತೆ ಅವ್ರೆ ಅಂತ ಅಂದ. ಆ ಥರ ಏನಿಲ್ಲ. ಥ್ಯಾಂಕ್ ಯು ಮಂಗ್ಳು. ವೆಲ್ಕಮ್ ಅನ್ಬೇಕು. ಥ್ಯಾಂಕ್ ಯು ಅಂದ್ರೆ ಏನು ಸಾಂಬಾರು? ವಾಟ್ ಇಸ್ ಸ್ಪೆಷಲ್? ತರಕಾರಿ ಸ್ವಲ್ಪ ಇಡಿ ನನಗೆ. ಹಂಗೆ ವಿಷಯ ಏನಾಯ್ತು? ಏನಂದ್ರು ಡಾಕ್ಟ್ರು? ಏನಿಲ್ಲ, ಆ್ಯಕ್ಚುಲಿ ನನಗೆ ಈ ಥರ ಪೇಯ್ನ್ ಬಂದಿರಲಿಲ್ಲ. ನಂಗೆ ನಾರ್ಮಲಾಗಿ ಈ ಕಡೆ ಇಲ್ಲಿ ಲೋವರ್ ಬ್ಯಾಕ್ ಪೇಯ್ನು ನಮ್ಮ ತಂದೆಗಿತ್ತು. ಸೊ ನನಗೂ ನಮ್ಮ ಅಣ್ಣಂಗೆ ಇಬ್ರಿಗೂ ಇದೆ. ಅಂದರೆ ಲಾಂಗ್ ಟೈಮ್ ತುಂಬ ಹೊತ್ತು ಒಂದೇ ಕಡೆ ಕುತ್ಕೊಳ್ಳೋದು, ಇಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಇರೋದೆಲ್ಲ ಎತ್ತಿದ್ರೆ. ಅಪ್ಪ ಮದನ್ ಅಣ್ಣಂಗೆ ಇವ್ವಿ ನಾನು ಅವತ್ತು ನೋಡಿದ್ನಲ್ಲ ಬೆಂಗಳೂರಲ್ಲಿ, ನಿಂತ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ ಅವತ್ತು. ಹಂಗೆ ನನಗೂ ಬರೋದು. ಬಟ್ ನಾನು ಸ್ವಲ್ಪ ಅಲ್ಲಲ್ಲೇ ಕಾನ್ಷಿಯಸ್ ಅನಿಸ್ತಾ ಇರೋದು ನನಗೆ, ಓಕೆ ನಂಗೆ ಬ್ಯಾಕ್ ಪೇಯ್ನ್ ಬಂದ್ಬಿಡುತ್ತೆ, ಜಾಸ್ತಿ ಏನು ಎತ್ತಬಾರ್ದು ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ಆದರೆ ಅವ್ನು ಹಂಗಲ್ಲ. ಸೊ ನನಗೆ ನಾರ್ಮಲ್ ಅದು ಬ್ಯಾಕ್ ಪೇಯ್ನ್. ನಾನು ಸೆಕೆಂಡ್ PU ಇದ್ದಾಗ ನನಗೆ ಕಾಣಿಸ್ಕೊಂಡಿದ್ದು. ಇವತ್ತಿನವರೆಗೂ ಬ್ಯಾಕ್ ಪೇಯ್ನ್ ಇದೆ ನನಗೆ. ತುಂಬ ಜಾಸ್ತಿ ಎಲ್ಲ ಕೆಲಸ ಮಾಡಿಬಿಟ್ರಂತೂ ನಮಗೆ ನಡೆಯೋಕ್ಕೆ ಆಗಲ್ಲ, ಅಷ್ಟು ಬ್ಯಾಕ್ ಪೇಯ್ನ್ ಬರ್ತಿತ್ತು. ಬಟ್ ಈ ಪೇಯ್ನ್ ಯಾವ ಥರ ಅಂದರೆ, ಇಲ್ಲಿ ಈ ರಿಬ್ಸ್ ಬರುತ್ತಲ್ಲ, ಈ ರಿಬ್ಸಿಂದ ಇಷ್ಟು ಇನ್ನೂ ಇದು ಸ್ವಲ್ಪ ನೋವು ಇಲ್ಲಿವರೆಗೂ, ಬರೀ ರೈಟ್ ಸೈಡ್ ಮಾತ್ರ. ಹೆಂಗೆ ಅನ್ನೋಂತಂದರೆ ಜುಮ್ ಅನ್ನಲ್ವಾ, ಆ ಥರ ಪೇಯ್ನು. ಬೆಳಗ್ಗೆ ಅಂತೂ ನನಗೆ ಹತ್ತೇ ಬಿಟ್ಟಿದ್ದೀನಿ ನಾನು. ಇವಾಗ ಮಗು ಬೆಳವಣಿಗೆ ಜಾಸ್ತಿ ಆಗ್ತಿದೆಯಲ್ಲ, ಅವಳು ಹಂಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾಳೆ, ಮೂಳೆಗಳು ಸ್ವಲ್ಪ ಪ್ರೆಷರ್ ಎಲ್ಲ ಇಲ್ಲಿಗೆ ಬೀಳುತ್ತಲ್ಲ. ಬರೀ ರೈಟ್ ಸೈಡ್ ಮಾತ್ರ. ನಾನು ಬಂದರೆ ಪೇಯ್ನ್ 2 ಕಡೆನೂ ಬರಬೇಕು. ಒಂದು ಕಡೆ ಯಾಕೆ ಹಿಂಗೆ ಬರ್ತೈತೆ ಅಂತ ನಾನು ಒಂದಿನ ತಳ್ಳೋಣ, ಸುಮ್ಮನೆ ಸಣ್ಣ ಪುಟ್ಟದಕ್ಕೆಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಕ್ಕೆ ಪ್ರಿಫರ್ ಮಾಡಲ್ಲ ನಾನು. ಸೊ ನಿನ್ನೆ ಮಾರ್ನಿಂಗಿಂದನೂ ಬಂತ. ಆಮೇಲೆ ಒಂದಿನ ನೋಡೋಣ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇವತ್ತು ಬೆಳಗ್ಗೆ ಎದ್ದೊಳ್ತೀನಿ, ಆಯ್ತಾನೆ ಇಲ್ಲ ನನ್ನ ಕೈಲಿ.
ಸ್ನಾನ ಮಾಡಕ್ಕೆ ಹೋಗ್ತೀನಿ, ಅಲ್ಲಿ ಬಡ್ಕೊತಾ ಇದ್ದೀನಿ, ಇಲ್ಲಿ ಬಟ್ಟೆ ಹಾಕೋಬೇಕು ಅಲ್ಲಿ ಬಡ್ಕೊತಾ ಇದ್ದೀನಿ, ಆಗಲೇ ಇಲ್ಲ. ಆಮೇಲೆ ಇವಾಗ ಪೇಯ್ನ್ ಇದೆ ಒಂಚೂರು, ಬಟ್ ಅಷ್ಟು ಪೇಯ್ನ್ ಇಲ್ಲ. ಅದು ಹೆಂಗೆ ಪೇಯ್ನ್ ಬರ್ತಿತ್ತು ಅಂದರೆ ಬಂದ್ಬಿಟ್ಟು ಯಾರೋ ಬಂದ್ಬಿಟ್ಟು ಹಿಂಗೆ ಗುದ್ಬಿಟ್ಟು ಹೋಗ್ಬಿಟ್ರೆ ಪೇಯ್ನ್ ಆಗ್ಬಿಡಲ್ವಾ, ಆ ಥರ ಪೇಯ್ನು ಬಂದ್ಬಿಟ್ಟು ಚಿಲ್ ಅಂದ್ಬಿಡೋದು ಹೋಗ್ಬಿಡೋದು ಪೇಯ್ನು. ಬಟ್ ಇವಾಗ ಹಂಗಿಲ್ಲ, ಸ್ವಲ್ಪ ಪೇಯ್ನ್ ಇದೆ ಇನ್ನೂ. ಲೆಟ್ಸಿ ನಾಳೆ ಏನಾದ್ರು ಕಡಿಮೆ ಆಗಿಲ್ಲ ಅಂದರೆ ನೋಡುವ. ಇದೆಲ್ಲ ನಮ್ಮ ಶೂಟ್ಗೆ ತಂದಿದೆ. ಅದು ಇಲ್ಲ ಗೈಸ್, ನಾನು ನಾಳೆ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಮಾಡ್ತೀನಿ ನೋಡಿ ಗೈಸ್. ನನ್ನ ಜ್ಯುವೆಲ್ರಿ ಕಲೆಕ್ಷನ್ ನನ್ನದು ಯಾರು ಕೇಳಲ್ವಾ, ಇನ್ಮೇಲೆ ನಂದು ಕಮ್ಮಿ ಕೇಳೋರು ಕಣೆ. ನಿಶಾ ನೀವು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸಿ ಅಂತ ಕೇಳಿ ಗೈಸ್. ನಾನು ಇವಾಗ ಕೇಳಿದ್ರೆ ನಂತರ ಇನ್ನೊಂದು 2 ವರ್ಷ ಬಿಟ್ಕೊಂಡು ಮಾಡ್ತಾಳೆ ಅವಳು ಜ್ಯುವೆಲ್ರಿ ಕಲೆಕ್ಷನ್. ನಾನು ಇವಾಗ ಏನೋ ಒಂದು ಗುಡಿಸ್ತಾ ಇದ್ದೀವಿ, ನಾವು ಇವರಷ್ಟು ಮಾಡ್ಕೊಂಡು ನಿಮಗೆ ಬರ್ತೀವಿ ತೋರ್ಸಕ್ಕೆ. ಇವಾಗ ಇದೆಲ್ಲ ಆರ್ಡರ್ ಮಾಡಿರೋದು ಏನಕ್ಕೆ ಅಂದರೆ ಶೂಟ್ಗೆ. ಆ್ಯಕ್ಚುಲಿ ನಾವು ಜಾಸ್ತಿ ಶೂಟ್ಗೆ ಗೋಲ್ಡ್ ಜ್ಯುವೆಲ್ರಿ ಯೂಸ್ ಮಾಡಲ್ಲ, ಎಲ್ಲೋ ಅಪರೂಪಕ್ಕೆ ಏನಾದ್ರು ಗೋಲ್ಡ್ ಜ್ಯುವೆಲ್ರಿ ಮ್ಯಾಚ್ ಆಗುತ್ತೆ ಅನ್ನೋ ಟೈಮಲ್ಲಿ, ಇಲ್ಲ ಏನಾದ್ರು ಫಂಕ್ಷನ್ ಇದ್ರೆ ಮಾತ್ರ ಗೋಲ್ಡ್ ಜ್ಯುವೆಲ್ರಿ ಯೂಸ್ ಮಾಡೋದು ಶೂಟ್ಗೆ. ಇನ್ನು ನಾರ್ಮಲ್ ಆಗಿ ನಾವು ಶೂಟ್ಗೆಲ್ಲ ಜಾಸ್ತಿ ಆರ್ಟಿಫಿಷಿಯಲ್ ಹಾಕೊಳ್ಳೋದು. ಹಂಗಾಗಿ ಒಂದು 7-8 ಸಾವಿರ ರೂಪಾಯಿ ಅಷ್ಟು ಬುಕ್ ಮಾಡಿದ್ದೆ. ಇನ್ನೊಂದು 5,000 ಹಾಕಿದ್ರೆ 1 ಗ್ರಾಮ್ ಚಿನ್ನ ಬರೋದು. ಸೊ ಇದೆಲ್ಲ ಇವಳು ಈ ಥರದ್ದು ಇಷ್ಟಪಡ್ತಾಳೆ, ಸಣ್ಣ ಸಣ್ಣವು. ನಾನಾದ್ರೆ ಸ್ವಲ್ಪ ದೊಡ್ಡವಾದ್ರೂ ಹಾಕೋತೀನಿ, ಚಿಕ್ಕದಿರ್ಬೇಕು. ಎಲ್ಲ ಚಿಕ್ಕದು ಬುಕ್ ಮಾಡಿದ್ದೆ ಈ ಥರದ್ದೆಲ್ಲ. ಸೊ ಯಾವ್ದು ಚೆನ್ನಾಗಿದೆ ನೋಡ್ಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ಬಿಡ, ಅದ್ರ ಇಷ್ಟ ಅಂದರೆ ರಿಟರ್ನ್ ಹಾಕ್ಬೇಕು. ಹೌದಾ? ಅಷ್ಟೇ ಗೈಸ್ ಇವಾಗಿನ ಅಪ್ಡೇಟ್. ಅಲ್ಲಿ ಮಗು ಕುಣಿತಾ ಇರುತ್ತೆ ಹೊಟ್ಟೆ ಒಳಗಡೆ. ಅದ್ ಯಾವ್ದೋ ಒಂದು ವಿಡಿಯೋ ಗೊತ್ತಲ್ಲ, ಕೆಮ್ಮುದ್ರೆ ಮಗು ಒಳಗಡೆ ಕುಣಿತಾ ಇರುತ್ತೆ. ಇವನ್ ಖುಷಿ ತಡಿಯಕೈತಲ್ಲ ನನ್ನ ಗಂಡನ್ಗೆ ಖುಷಿ, ನೋವಾದ್ರೆ ನನ್ನ ಗಂಡನ್ಗೆ ಆನಂದ. ನನಗೆ ದಪ್ಪ ಅವಳೆ ಅಂತ ಕಾಣೆ ನೋಡ್ತಾನೆ ನಾವು. ಅಲ್ಲ, ನಾನು ದಪ್ಪಾಗಿರೋ ಕಾರಣ ಯಾರು? ಇಲ್ಲ ಅಂದ್ರೆ ನಾನು ಮದುವೆವರೆಗೂ ಒಂದೇ ಫಿಗರ್ ಮೇಂಟೈನ್ ಮಾಡಿದ್ದೆ ಆಯ್ತಾ, 5 ವರ್ಷ. ಇವ್ರಂಗೆ ಒಂದ್ಸಲ ದಪ್ಪ ಆಗೋದು, ಒಂದ್ಸಲ ಸಣ್ಣಗೆ. ಈಗ ನೋಡಿ ಡುಮ್ಮಣ್ಣ 1 kg ಮಟನ್ ತಿಂದಿರೋದು ಇವತ್ತು. ಸಿದ್ದರಾಮಯ್ಯಲ್ಲ 1 kg ಗುಲಾಬ್ ಜಾಮೂನ್ ತಿಂದಿರೋದು. ಸಿದ್ದರಾಮಯ್ಯಗೆ ಹೋಗಿದ್ರಾ ಅವತ್ತು? ಜಾಮೂನ್ 1 kg, ಮಟನ್ 1 kg ತಿಂದ್ರೆ ಮುಗೀತಲ್ಲ ಅಲ್ಲೇ. ಇನ್ನೇನು ಇನ್ನೇನಪ್ಪ ಬಂದಷ್ಟೇ ಐಟಮ್ ಬತ್ತಾದೆ. ಇದು ಬರೋದ್ರಲ್ಲೇ ಐತೆ ನಿಮ್ಮ ಐಟಮ್. ಬೆಂಗಳೂರಿಗೆ ಬಂದೈತೆ, ಬೆಂಗಳೂರಿಂದ ಮೈಸೂರಿಗೆ ತೋರ್ಸ್ರು ಏನೇನು ಬಂದಿದ್ದು. ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಎಲ್ಲ ಸ್ವಾಮಿಯವ್ರಿಗೂ ಅಯ್ಯೋ ಚಿತ್ರಾನ್ನದ ಗೊಜ್ಜು ಮಾಡ್ತಾ ಇದ್ದೀನಿ. ಗೊಜ್ಜು ಕೇಳಿದ್ರು, ಹಾಗಾಗಿ ಚಿತ್ರಾನ್ನದ ಗೊಜ್ಜು ಮತ್ತು ಪುಳಿಯೋಗರೆ ಗೊಜ್ಜು ಮಾಡಿದ್ರೆ ಅಲ್ಲಿ ಏನಾದರೂ ಆನ್ ದ ವೇ ರೈಸ್ ಮಾಡ್ಕೋಬೋದು ಅಂತ. ಸೊ ನಾಳೆ ಬೆಳಗ್ಗೆ ನಮ್ಮ ಮನೆಯಲ್ಲೇ ಊಟ ಎಲ್ಲ ಸ್ವಾಮಿಗಳಿಗೂ ಅಲ್ಲೆಲ್ಲ ತಯಾರಾಗ್ತಾ ಇದೆ ತರಕಾರಿ. ಸೊ ಇವಾಗ ನಾನು ಗೊಜ್ಜನ್ನು ಮುಗಿಸಿ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾನು ಬೆಳಗ್ಗೆ ಎದ್ದು ಇವಾಗ ಟೈಮು 4, ನಾನು ಎದ್ದಿದ್ದು 4 ಗಂಟೆ, ಇವಾಗ 4:45. ಸೊ ಇವಾಗ ಬಾತ್ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ಸ್ಪೆಷಲ್ ಅಡುಗೆ ಏನು ಅಂದರೆ ಬಾತು, ನುಗ್ಗೆಕಾಯಿ ಸಾಂಬಾರು, ಪಲ್ಯ, ಪಾಯಸ, ಆಮೇಲೆ ಮೊಸರು ಬಜ್ಜಿ ಎಲ್ಲ ರೆಡಿ ಆಗ್ತಾಯಿದೆ ಅಷ್ಟೇ. ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಬೆಳಗ್ಗೆಯಿಂದ ನಿಜವಾಗ್ಲೂ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ಸೊ ಅದು ಒಂದು ಸಪ್ರೇಟ್ ವ್ಲಾಗ್ ನಿಶಾ ಅಪ್ಲೋಡ್ ಮಾಡ್ತಾಳೆ ಅವಳ ಅಕೌಂಟಲ್ಲಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಷ್ಟು ಬೇಗ ಮುಗಿಸ್ತಾ ಇದ್ದೀನಿ ಬಿಕಾಸ್ ನಂಗೆ ಬೇರೆ ಯಾವುದು ಕ್ಲಿಪ್ಪಿಂಗ್ಸ್ ಏನೂ ಇಲ್ಲ ಅಟ್ಯಾಚ್ ಮಾಡಲಿಕ್ಕೆ. ಐ ಆಮ್ ಸೋ ಸಾರಿ. ಆ್ಯಂಡ್ ಐ ನೋ ನೀವೆಲ್ಲ ನನ್ನ ಕೇಳ್ತೀರಾ ಇವಾಗ ಹೆಂಗಿದ್ದೀರಾ, ಏನಾಯಿತು ಅಂತ. ಅಂದರೆ 1-2 ಡೇಸ್ ತುಂಬಾ ಪೇಯ್ನ್ ಇತ್ತು ನನಗೆ, ಅಂದರೆ ಕೈಯಿಂದ ಈ ಕೆಳಗಡೆ ಭಾಗದಲ್ಲಿ. ಸೊ ಅದು ಕಾಮನ್ ಅಂತ ಅಂದ್ಕೊಂಡೆ ನಾನು. ಬಿಕಾಸ್ ಹಿಂದಗಡೆ ಅಂದರೆ 4 months 4, 5, 6 3 months ಬ್ಯಾಕ್ ಪೇಯ್ನ್ ಬರುತ್ತೆ ಜಾಸ್ತಿ, ಯಾಕಂದರೆ ಹೊಟ್ಟೆ ದಪ್ಪ ಆಗುತ್ತೆ ಹಂಗಾಗಿ ಅಂತ ನಾನು ನೋಡಿದ್ದೆ, ಆಲ್ಸೋ ಕೇಳಿದ್ದೆ. ಸೊ ಹಾಗೇನೆ ಅಂತ ಅಂದ್ಕೊಂಡಿದ್ದೆ.
ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಒಂದು ಚಿಕ್ಕದು ಡ್ರಿಪ್ಸ್ ಥರ ಹಾಕ್ಸ್ಕೊಂಡು ಬಂದಮೇಲೂ ಸ್ವಲ್ಪ ಪೇಯ್ನ್ ಕಡಿಮೆ ಆಯಿತು. ಅದಾದಮೇಲೆ ಹಾಗೆ ಇತ್ತು ಪೇಯ್ನ್ ಅಂದ್ಬಿಟ್ಟು ಮತ್ತೆ ಡಾಕ್ಟರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಬಟ್ ಲಕ್ಕಿಲಿ ಗಾಡ್ಸ್ ಗ್ರೇಸ್ ಇವತ್ತು ಯಾವುದೇ ರೀತಿ ಪೇಯ್ನ್ ಇಲ್ಲ, ಪರವಾಗಿಲ್ಲ. ಇವಾಗ ಒಂಚೂರು ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ, ಹೊಟ್ಟೆ ದಪ್ಪ ಆಗ್ತಾ ಇರುತ್ತಲ್ಲ, ಸೊ ಸ್ವಲ್ಪ ಅಷ್ಟೇ. ಕಂಪ್ಲೀಟ್ಲಿ ಫೈನ್, ಯಾವುದೇ ರೀತಿ ಏನು ವರಿ ಮಾಡ್ಕೊಳ್ಳೋಂಗಿಲ್ಲ, ಯಾರು ಏನು ಭಯಪಡಬೇಡಿ. ಆ್ಯಂಡ್ ಐ ನೋ ನೀವೆಲ್ಲ ಕೇಳ್ತೀರಿ ಇವಾಗ ಹೆಂಗಿದ್ದೀರಾ ಏನಾಯ್ತು ಅಂತ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಈ ಒಂದು ಅಯ್ಯಪ್ಪ ಸ್ವಾಮಿ ಇದ್ದು ಏನು ಸ್ವಲ್ಪ ಕೆಲಸ ಇತ್ತು, ನಾನೇನು ಅಷ್ಟು ಮಾಡಲಿಲ್ಲ, ಸ್ವಲ್ಪ ಕೆಲಸ ಮಾಡಲೇಬೇಕಲ್ವಾ, ಅದ್ರ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು. ಸೊ ಹಂಗಾಗಿ ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವಾಗಲೂ ಅಷ್ಟೇ ರೂಮ್ ಫುಲ್ಲು ಮೆಸ್ ಇದೆ, ಬಟ್ಟೆಗಳೆಲ್ಲ ಎತ್ತಿಡಬೇಕು, ಮಡಚಿಡಬೇಕು, ವಾಶ್ಗೆ ಹಾಕಿದ್ದನ್ನೆಲ್ಲ. ಬಂದು ಮಲ್ಕೊಂಬಿಟ್ಟಿದ್ವಿ. ಇವತ್ತು ಬೆಳಗ್ಗೆ 4 ಗಂಟೆಗೆ ನಾನು ಎದ್ದಿದ್ದು. ನಿಖಿಲವ್ರಿಗಿನ್ನ ಫಸ್ಟ್ ನಾನೇ ಎದ್ಬಿಟ್ಟಿದ್ದೆ, ಮನೇಲಿ ನಾನೇ ಫಸ್ಟ್ ಎದ್ದಿದ್ದೆ ಅನಿಸುತ್ತೆ. ನಿದ್ದೆನೇ ಬರಲಿಲ್ಲ, ಯಾಕೋ ಅವರು ಹೋಗ್ತವ್ರೆ ಅಂತ ಏನೋ ಗೊತ್ತಿಲ್ಲ. ಬೆಳಗ್ಗೆ ಬೇಗನೆ 4 ಗಂಟೆಗೆ ಎದ್ದು ಮತ್ತು ಇವತ್ತು ಸಂಜೆ ಅಂದರೆ ಒಂದು 4 ಗಂಟೆ ಬಂದು ಮಲಗಿದ್ದು. ಸಿಕ್ಕಾಪಟ್ಟೆ ಬಿಸಿಲು, ಬರೀ ಕಾಲು ಬೇರೆ. ನಿಜವಾಗ್ಲೂ ಎಷ್ಟು ಜನ ವಯಸ್ಸಾದವರು ಬಂದಿದ್ರು ಅಲ್ಲಿ ಅಂತೆ. ಹ್ಯಾಟ್ಸ್ ಆಫ್, ನಮ್ಮ ಅಜ್ಜಿಗೆ ಅಷ್ಟೇ ಪಾಪ ನಡೆಯೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಅಲ್ಲಿ ಶಬರಿಮಲೆಗೆ ತುಂಬ ಜನ ಹಿರಿಯರು ಹೆಣ್ಮಕ್ಳು ಹೋಗ್ತಾಯಿದ್ರು. ಅವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಇವರೆಲ್ಲ ಹತ್ತುತ್ತಾರೆ, ಎಷ್ಟು ಸ್ಟ್ಯಾಮಿನಾ ಇದೆಯೋ ಇವರಿಗೆ, ಎಷ್ಟು ವಯಸ್ಸಾಗಿದೆ ಅಂತ ಅನಿಸ್ತಿತ್ತು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಹೆಣ್ಮಕ್ಳೆಲ್ಲ ಹಾಕ್ಕೊಂಡಿದ್ರು. ಆ್ಯಂಡ್ ಎಲ್ರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ. ಆ್ಯಂಡ್ ಇವರು ಅಷ್ಟೇ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ ಎಲ್ಲರೂ ಪ್ರೇ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟೇ ಗೈಸ್, ಟಯರ್ಡ್ ಆಗಿಬಿಟ್ಟಿದೆ, ಬಾಡಿ ಸ್ವಲ್ಪ ಪೇಯ್ನ್ ಬಂದುಬಿಟ್ಟಿದೆ. ಬೆಳಗ್ಗೆಯಿಂದ ನಿಂತು ಅಡುಗೆ ಎಲ್ಲ ಮಾಡಿ ಅಲ್ಲೆಲ್ಲ ಹೋಗಿ ಬಂದು ಅಷ್ಟೇ. ಐ ಆಮ್ ಫೈನ್. ಸೊ ಒಂದು ಪವರ್ ನ್ಯಾಪ್ ತೊಗೊಂಡ್ಮೇಲೆ ಇವಾಗ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.